ಭಕ್ತ ಹುಟ್ಟತಾನ. ಹೌದಾ? 1,00,000 ಹಾ ಬರೇ ಬೇಡ್ಕೊಳ್ಳೋರು. ಹೌದು. ಬರೇ ಹೆಣ್ಮಕ್ಳಂತೂ ಹೆಚ್ಚಿಗೆ ಬೇಡ್ಕೋತಾರೆ. ಹ್ಯಾಂಗ್ರಿ? ನಮ್ಮ ಊರಾಗ ಮನೆ ಒಬ್ಬಾಕಿ ನೀವು ಹೆಣ್ಮಕ್ಳು ಬಂದ್ರ ಅಂದ್ರೆ ದೇವ್ರ ಗುಡಿ ಆಗಿರಲ್ಲ ನೋಡಿ. ಹೌದು. ನಮ್ಮ ಕಡೆ ನೀವು ಚಲೋ ಇದ್ದೀರಿ. ಹೌದು, ನಮ್ಮ ಕಡೆ ಮಂದಿ. ನಮ್ಮ ಕಡೆ ಮನೆ ಒಬ್ಬಾಕಿ ಬೇಡ್ಕೊಂಡಾಳ ನಮ್ಮ ಊರಾಗ. ಏನತ್ ಬೇಡ್ಕೊಂಡ್ರಿ? ಹನುಮನ್ ದೇವ್ರಿಗೆ ಬಂದು ಬೇಡ್ಕೊಂಡಾಳಕಿ. ಹಾ ಹ್ಯಾಂಗ? ಯಪ್ಪ ಹಣಮಪ್ಪ, ನನಗೆ ಲಗ್ನ ಆಗಿ 2 ವರ್ಷ ಆಯ್ತು, ಮಕ್ಕಳೇ ಇಲ್ಲ. ಹಾ ಒಂದು ಗಂಡಸ ಮಗನ ಕೊಟ್ಟೆ ಅಂದ್ರೆ 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂತ ಬೇಡ್ಕೊಂಡಾಳಕಿ. ಹೌದಾ? ಎಷ್ಟು ಕಾಲಿಂದೇವ? 6 ಕಾಲಿಂದು. 6 ಕಾಲಿನ ಪ್ರಾಣಿ. ಅದು ಹನುಮನ್ ದೇವ್ರ ಗಂಡ ದೇವ್ರಿಪ್ಪ. ಅದು ಹಾ ತಥಾಸ್ತು ಅಂತ ಆಶೀರ್ವಾದ ಮಾಡಿಬಿಟ್ಟ. ಆಶೀರ್ವಾದ ಮಾಡಿಬಿಟ್ಟ. ವರ್ಷ ತುಂಬುರ್ದಾಗ ಗಂಡಸ ಮಗನ ಹಡದಳೆ. ಹೌದಾ? ಹರಿಕಿತ್ ಮುಟ್ಟಿಸ್ಲಿಕ್ ತಯಾರಿಲ್ಲ. ಹಾ ಹನುಮನ್ ದೇವ್ರಿಗೆ ಹುಚ್ಚ ಹಿಡಿತು. ಏನತ್ತ? 6 ಕಾಲಿನ ಪ್ರಾಣಿ ನೋಡ್ಬೇಕಂತೇಳಿ ಹನುಮನ್ ದೇವ್ರ ಮುಂಜಾಳೆ ಪೂಜೆ ಮಾಡುವ ಹೊತ್ನ್ಯಾಗ ಈ ಕಡೆ ಮಾರಿ ಇರ್ತದಲ್ಲ ಹನುಮನ್ ದೇವ್ರದು, ಈ ಮಾರಿಗೆ ಇರ್ತಾನ ಹನುಮನ್ ದೇವ್ರ. ಹೌದು. ಈ ಕಡೆ ಮಾರಿ ಮಾಡಿ ನಿತ್ತವ ಹಾ ಹೆಣ್ಮಕ್ಳ ಕಡೆ. ಹೌದು. ಅವ ಪೂಜಾರಿ ಗಂಟೆ ಒಳಗೆ ಆಡ್ಸೋದು ಬರದ ಆ ಕಡೆ ಮಾರಿ ಆಗ್ಯದ. ಅವ್ರು ಕೊಡ್ದಾಗ ಹನುಮಪ್ಪ ಏನು ಬೇಡ್ಕೊಂಡ್ರಿ ಆ ಕಡೆ ಮಾರಿ ಮಾಡ್ಯಾನ. ಈಕಿ ಅಂದಳು, ಇದ್ರ ಬಾಯಾಗ ಮಣ್ಣು ನಾನೇ ಬೇಡ್ಕೊಂಡಿನಿಲ್ಲ. ಹೌದು. ಕೂಸಿಗೆ ಬಗಲಾಗ ಹಿಡ್ಕೊಂಡು ಜಳಕ ಮಾಡಿ ಹಾ ಹನುಮನ್ ದೇವ್ರಿಗೆ ಏನು ಹೋಳಿಗೆ ತುಪ್ಪ ತರ್ತಾರ್ರಿ? ಇಲ್ರಿ, ಒಂದು ಹಿಡಿ ಉಪ್ಪು ತಗೊಂಡ್ಕೆ ಬಂದಳ್ರಿಪ್ಪ. ಉದ್ಬತ್ತಿ ತಗೊಂಡು ಬಂದಳು. ಉದ್ಬತ್ತಿ ತಗೊಂಡು ಬಂದಳು, ಖುಷಿಗೆ ಇಳಿಸಿದಳು ಅಲ್ಲೇ ತಲಬಾಗಲ್ದೊಳಗೆ. ಅದು ಹನುಮನ್ ದೇವ್ರು ಹಿಂಗೋ ನೋಡ್ಲಾಗತ್ತ. ಹಾ ಹಾಗೆ ಹನುಮನ್ ದೇವ್ರಿಗೆ ಅಂದಳು, ಏನ್ ನೋಡ್ತಿದಿ ಅಂದಳು. ಹೌದಾ? ಅಲ್ಲವಾ ನೀ 6 ಕಾಲಿನ ಪ್ರಾಣಿ ಕೊಡ್ತೀನಿ ಅಂತ ಹೇಳಿದಲ್ಲ, ಅದು ನೋಡ್ಲಕತ್ತೀನಿ ಅಂದಳು. ಎಲ್ಲಿ ಅದ ನೋಡ್ಲಕತ್ತಿನ? ಹನುಮನ್ ದೇವ್ರ ತಡಿ ತಂದಿ ನನ್ನ ಬಲಿಯ ತಡಿ ಅಂದಳು. ಹೌದಾ? ನಾನು ಹೇಳ್ತೀನಿ ರೀ, ಖುಷಿಗೆ ತೆಳಗೆ ಇಳಿಸಿ ಉಪ್ಪಿಟ್ಟು ಒಗದು ಕರ 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 ತಲೆ ತೋರಿಸಿ ಅವು ಕೈಯ ಉಗುರ್ದಾಗ ಹೇನು ಬಂದು ಅತ್ರಿ ಹೇನ. ಹೌದಾ? ಅದೇ ಹೊಸ್ತಲ ಮ್ಯಾಗ ಒಗದಳತ್. ಹಾ ಹನುಮನ್ ದೇವ್ರ ಅಂದ ಇದೇನು? ನಾವು ಕೂಡ ಸತ್ಯಸಿದ್ಧರ ದಾರಿ ಒಳಗೆ ನಡ್ಕೋಬೇಕು. ಹೌದು. ಈ ಮನುಷ್ಯ ಜನ್ಮ ಸಾಫಲ್ಯ ಪಡ್ಕೋಬೇಕಂತ ಹೌದಾ? ತಾವೆಲ್ಲ ಈ ಕಾರ್ಯಕ್ರಮದೊಳಗೆ ಬಂದಿರಿಪ್ಪ ಬಂದಿರಿ. ಕಾರ್ಯಕ್ರಮ ಕೂಡ ಒಂದು ಲೆಕ್ಕಕ್ಕೆ ಸಾಗಿ ಹೊಂಟದ. ಹೌದಿಪ್ಪ. ಹೌದು. ಒಳ್ಳೆ ಹಾಡುವಂಥ ಮೇಳುಗಳು. ಹೌದಾ? ತಾವೆಲ್ಲ ಒಂದಿಷ್ಟು ಏಕಾಗ್ರತೆಯಿಂದ ಕೇಳಬೇಕು. ಹಾ ಹಾ ತಾವೆಲ್ಲ ಲಕ್ಷ್ಯ ಕೊಡ್ರಿ ಬಂಧುಗಳೇ. ಹೌದಿಪ್ಪ. ಹೌದು. ಕಾರ್ಯಕ್ರಮ 2ನೇ ಸಂಧಿಗೆ ಬಂದು ತಲುಪ್ಯಾದ. ತಮಗೆಲ್ಲರಿಗೂ ಒಂದೇ ಒಂದು ಆತುರದ. ಏನ್ರಿ ಒಟ್ಟೆ ಮಾತು ಹೇಳ್ಬಿಡ್ರಿ, ಒಂದು ಸ್ವಲ್ಪ ಶಾಂತ ಕುಂದ್ರಿ. ಇಲ್ಲ, ನನಗೂ ಪುಂಡ್ಲಿಕ್ಕೆ ನಂಗೆ ಬ್ಯಾಡತ್ತೀರ, ನಾನು ಬಿಡ್ತೀನಿ. ನಾ ಏನು ಗೊತ್ತಾ ಹಿಡ್ದಿಲ್ಲ. ಹಾ ಹಾ ಹೊಡಿಲ್ರಿ. ಕೆತ್ತಂದ್ರೆ ಕೆತ್ತದ ಮ್ಯಾತ್ತ. ಇಲ್ಲ, ಹಿಂಗೆ ಮಾಡಿ ಸಿಗಿಬಿಡ್ಬೇಡ್ರಿ ನೀವು. ಇಲ್ಲ, ಡೊಳ್ಳಿನ ಹಾಡಿಕೆಯಾಗಿದ್ದು ಒಂದು ಕಲ್ತು ಬಿಟ್ಟಾರ ಕಲಾವಂತರು. ಹೌದು. ಮತ್ತೆ ಏನ್ ಮಾಡೋದು? ಇದು ಭಾಳ ಕೆಟ್ಟ ಶಬ್ದ. ಹೌದು. ಯೂಟ್ಯೂಬ್ ಮ್ಯಾಗ ಇದನ್ನು ಬಿಡು. ನಾ ಒಂದು ಊರಾಗ ಚೆನ್ನೈಗ ಹಿಂಗೆ ಹಾಡ್ಲಕ್ಕೆ ಹೋಗಿದ್ದ. ಹಾ ಅಲ್ಲಿ ಒಬ್ಬ ಕಲಾವಂತ ನಾನು ಇದ್ರಿನ ಮೇಳಿ ನಾವ್ರಿ ಹಾ ತರ್ಕದಲ್ಲಿ ಹೋದರ್ಸ ಹೌದು ಮಾತಾಡ್ತಿದ್ದ. ಮಾತಾಡೋ ಹೊತ್ನ್ಯಾಗ ಹಿಂಗೆ ಹಿರಿಯರು ತಮ್ಮ ಮಾತು ಸ್ವಲ್ಪ ಕಡಿಮೆ ಹೇಳು ಅಂದವ. ಹಾ ಅಂದ ಕೂಡಲೇ ಕಲಾವಂತನಿಗೆ ತಾಳ್ಮೆ ಶಕ್ತಿ ಇರ್ಬೇಕ್ರಿ. ಹೌದು. ಸಭದೊಳಗ 100 ತನ ಜನ ಇರ್ತಾರ, ಅದನ್ನ ಸಹಿಸ್ಕೊಳ್ಳುವಂತ ಸಾಮರ್ಥ್ಯ ಕಲಾವಂತನ ಬಲಿಬೇಕು. ಹೌದು. ಅವ ಏನಂದ, ಮಾತಾಡಂದ್ರೆ ಮಾತಾಡ್ತೀವಿ, ಬಿಡು ಅಂದ್ರೆ ಬಿಡ್ತೀವಿ. ಅಂದ ಕೂಡಲೇ ಆಯ್ತಪ್ಪ ಸ್ವಲ್ಪ ಮಾತಾಡತ್ತೇಳ ಊರ್ ಹಿರಿಯ ಒಳ್ಳೆ ಮನುಷ್ಯ ಹೇಳ್ದಿಂತ ಕಾಕನಂತವ. ಹೌದು. ಅವಾಗ ಅಂದವ, ನಿಮ್ಮ ಊರ್ ತನ ಬಂದಿದ್ದೇವ್ರಿ, ನೀವು ಕೆತ್ತಂದ್ರೆ ಕೆತ್ತೇವ್ರಿ, ಕಿತ್ತಂದ್ರೆ ಏನದು ಹಿನಾಯಿಗೆ ಅಂದ್ರೆ ನನಗೆ ಅಲ್ಲಕ್ಕೂ ಬರಲ್ಲ ಮಾತು ಬರೋದಿಲ್ಲ ಹೇಳ್ರಿ ನಿಮಗೆ. ಹಾ ಅಂದ ಕೂಡಲೇ ಅವ ಹಿರಿಯ ಮನುಷ್ಯ ಅಂದ ಹಾಡ್ಕಿ ನಿಂದ್ರಸಂದವ. ಹಾ ಕೆತ್ತಲಕ್ ನಮ್ಮ ಊರಾಗ ಮಂದಿ ಕಡಿಮೆ ಆಗಿಲ್ಲ. ಹೌದು. ಮೆತ್ತಲಕ್ ನಮ್ಮ ಊರಾಗ ಮಂದಿ ಕಡಿಮೆ ಆಗಿಲ್ಲ. ಕಲಾವಂತರಂದ್ರೆ ದೇವ ಸ್ವರೂಪದೊಳಗಿರ್ಬೇಕು. ಏನು ಮಾತಾಡಕತ್ತೀವಿ ಕಿಸ್ಬೈ ಅಂದವ. ಹೌದು. ಕೆತ್ತಲಕ್ ನಿಮಗೆ ತರ್ಲಕ್ ನಮ್ಮ ಊರಾಗ ಮಂದಿಲ್ಲ. ಹಾ ನಿಮಗೆ ನೋಡಿದ ಕೂಡಲೇ ಕೈ ಮುಗಿಬೇಕು. ಇದೊಮ್ಮೆ ಶಬ್ದ ಇಲ್ಲಿ ಬಳಕೆ ಮಾಡಿದ್ ಇನ್ನೊಮ್ಮೆ ಮಾಡಬೇಡ ಅಂತ ಹೇಳ್ದವ. ಹೌದೌದು. ಕಲಾವಂತರಿಗೆ ಕೆತ್ತಲಕ್ ತಂದಿಲ್ಲ. ಹಾ ಹೌದ್ರಿ, ಕಲಾವಂತರಿಗೆ ಕೆತ್ತಲಕ್ ತಂದಿಲ್ಲ. ಅಲ್ಲಿದಿಂದ 200 ಕಿಲೋಮೀಟರ್ದಿಂದ ನಮ್ಮನ್ನ ಕರೆಸಬೇಕಾಗಿತ್ತಂದ್ರ ಹೌದಾ? ಯಾಕೆ ಕರ್ಸ್ಯಾರ? ಯಾಕ? ನಮ್ಮಲ್ಲಿ ಒಂದಿಷ್ಟು ಕಿಂಚಿತ್ ಜ್ಞಾನ ಏನನ್ನಂತ ಅದು ಬಂದೈತಿ ಅಥವಾ ಇಲ್ಲ ನೋಡ್ಬೇಕಂತ ಹೇಳಿ ನಮ್ಮನ್ನ ಕರ್ಸ್ಯಾರ. ಹೌದಾ? ಜಗತ್ತಿನೊಳಗೆ ಪುಗಶಾಟಿ ಹಾಡೋರು ಎಷ್ಟೋ ಮಂದಿ ಅದಾರ.
ಅದಾರದಪ್ಪ ಅದಾರ. ಕೈಲೇ ರೊಕ್ಕ ಕೊಟ್ಟು ಭಾಷಣ ಮಾಡೋರು ಎಷ್ಟೋ ಮಂದಿ ಅದಾರ. ಹಾ ಆದ್ರ ನಮ್ಮನ್ನ ಹಂಗ ಕಂಡಿಲ್ಲ ಅವ್ರು ಕೇಳ್ದವ್ರು. ಹ್ಯಾಂಗಿಪ್ಪ? ಅವ್ರು ಕೋಡ್ ಜನ ನಮಗೆ ಹಂಗೆ ಕಂಡಿಲ್ಲ. ನಮಗೆ 15-20 ಸಾವಿರ ರೂಪಾಯಿ ಕೊಟ್ಟು ನಮ್ಮ ಹಾಡು ಮತ್ತು ಮಾತು ಕೇಳಕ್ಕೆ ಎಲ್ಲ ತ್ಯಾಗ ಮಾಡಿ ಬಂದು ಕೂತಾರ. ಅವ್ರ ಮುಂದೆ ನಾವು ಏನು ಮಾತಾಡ್ಬೇಕು ಅನ್ನುವಂಥದ್ದು ಮೊದಲು ಪರಿಜ್ಞಾನ ನಮ್ಮಲ್ಲಿ ಬೇಕಪ್ಪ ಬೇಕು ಇರಬೇಕು. ಹಾ ಈಗ ಇಬ್ರು ಅಣ್ಣತಮ್ಮರು, ಹಾ ಪುಂಡ್ಲಿಕ್ ಮತ್ತು ಪ್ರಕಾಶ್. ಹಾ ಇಬ್ರು ಅಣ್ಣ ತಮ್ಮರು. ಹೌದ್ರಿ? ಹೌದು. ಅಣ್ಣ ತಮ್ಮರು ಅಂದ್ಕೊಳ್ಳಿ ಹಂಗ್ಯಾಂಗ ಅಣ್ಣ ತಮ್ಮ ಆಗ್ತೀರಿ ಅಂತ ಅನ್ಬೋದು ನೀವು. ಹಾ ಪುಂಡ್ಲಿಕ್ ಪೂಜಾರಿ, ಹಾ ನೀ ರಾಠೋಡ, ಹಾ ಹಿಂಗ್ಯಾಂಗ ನೀವ್ ಹೆಂಗ ಅಣ್ಣ ತಮ್ಮರ ಆಗ್ತೀರಿ ಅಂದ್ರೆ ನಾವು ಜಾತಿ ಹಿಡ್ದಿಲ್ರಿ ಇದ್ರಾಗ. ಹಾ ಹಾ ಇದ್ರಾಗ ಜಾತಿ ಹಿಡಿದ್ರೆ ಬೇರೆ. ಹೌದೌದು. ಆದ್ರೆ ನಮ್ಮ ಡೊಳ್ಳಿನ ಹಾಡಿಕೆ ಒಳಗೆ ನಾವು ಏನು ತಿಳ್ಕೊಂಡೇವು ಅಂದ್ರೆ ಮಾಳಿಂಗರಾಯನ ಮಠ ಮನೆ ಹಾಡೋರು ಒಂದು ತಾಯಿ ಮಕ್ಕಳು. ಹಾ 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 ಹಿಂಗ ನಾವು ಹಾಕಿದಲ್ಲಿದು ನಮಗಿಂತ ಹಿಂದಿನವ್ರು ಹಾಕಿ ಕೊಟ್ಟ ಮಾರ್ಗ ಇದು. ಆ ಮಾರ್ಗದಾಗ ನೀವು ನಡ್ಕೋತ ಹೊಂಟಿವಿ, ನಡ್ಕೋತ ಹೊಂಟಿವಿ. ಹೌದಾ ಆತ್ಮೀಯ ಬಂಧುಗಳೇ, ನನಗೊಂದು ಸಂತೋಷ ಅನಿಸ್ತದ. ಏನ್ರಿಪ್ಪ? ತಾವೆಲ್ಲ ಹಾಲಿನಂತ ಶುದ್ಧ ಹಾಲು ಮತದ ಜನಾಂಗ. ಹೌದಾ? ಹಾಲಿನಂತ ಶುದ್ಧ ಹಾಲು ಮತ ಜನಾಂಗ. ನಿಮ್ಮಲ್ಲಿ ಇಂಥ ಗುಣ ಅದ. ಎಂತದಿಪ್ಪ ಗುಣ? ಯಾವ ಸಮಾಜದವ ಬಂದು ನಿಂದ್ರಲ್ಯಾಕವ, ಹಾ ಕೆಳಮಟ್ಟದವ ಇರ್ಲಿ ಮೇಲ್ಮಟ್ಟದವ ಇರ್ಲಿ, ಮಾಡ್ಕೊಂಡಿದ್ದು ಜಾತಿರೇ ಇವು. ಹೌದಿಪ್ಪ ಅದು. ನಿಡೋಣಿ ಕುಲಕರ್ಣಿ ಅವ್ರು ಹಾಡಿದ್ರು ಯಾವ ಸಮಾಜದವ್ರು? ಅವರು ಯಾವ ಸಮಾಜರಿಪ್ಪ? ಶ್ರೇಷ್ಠ ಬ್ರಾಹ್ಮಣರ ಸಮಾಜದವರು. ಹೌದು. ಅವ್ರಿಗೆ ಅವಕಾಶ ಕೊಟ್ಟಿದ್ದು ಯಾವ ಸಮಾಜ ರೀ? ಹಾ ಹಾಲು ಮತ. ಅವ್ರಿಗೆ ಬೆಳೆಸಿದ ಸಮಾಜ ಯಾವುದು? ಹಾಲು ಮತ ಸಮಾಜ. ಇದೇ ಪವಿತ್ರ ಹಾಲು ಮತದ ಸಮಾಜ. ಹೌದಿಪ್ಪ ಹೌದು. ಹೌದ್ರಿ? ಹಾ ಜೇವರ ಚನ್ನಬಸಪ್ಪ ಗೌಡ್ರು ಪಂಚಮಸಾಲಿ ಸಮಾಜದವರು. ಹೌದಿಪ್ಪ ಹೌದು. ಅವ್ರಿಗೆ ಬೆಳೆಸಿದ ಯಾವ ಸಮಾಜ ರೀ? ಇದೇ ಹಾಲು ಮತ ಸಮಾಜ ಇಪ್ಪ. ಇದೇ ಹಾಲಿನಂತ ಹಾಲು ಮತದ ಸಮಾಜ. ಹೌದಾ? ಹಾ ಹಾ ಹೌದಿಲ್ರಿ? ಹೌದು. ಸೊನ್ಯಾಳ ಹನುಮಂತ ಗೌಡ್ರು ಜಾತಿಲಿ ಗಾಣಿಗೆ ಸಮಾಜದವ್ರು. ಹೌದಾ? ಅವ್ರಿಗೆ ಬೆಳೆಸಿದ ಯಾವ ಸಮಾಜ? ಇದೇ ಹಾಲು ಮತ ಸಮಾಜ ಇಪ್ಪ. ಇದೇ ಹಾಲು ಮತದ ಸಮಾಜ. ಹೌದು. ಕರ್ನಾಟಕದ ಕೋಗಿಲ ಅಂತೇಳಿ ಕರೆದು ಬಿಟ್ರಲ್ಲ, ಹೌದಾ? ಯಾವ ಸಮಾಜದೊಳಗೆ ಕರ್ನಾಟಕ ಕೋಗಿಲತ್ ಕರಿತೀರೇನು? ಅವ್ರಿಗೆ ಕರಿತಿದ್ರೇನ್ರಿ? ಇಲ್ಲಪ್ಪ ಇಲ್ಲ. ಯಾವ ಸಮಾಜ ಕೋಗಿಲತ್ ಕರಿತು? ಹಾ ಎಂತ ಬಿರುದು ಕೊಟ್ರು? ಹೌದು. ಇದೇ ಪವಿತ್ರ ಹಾಲು ಮತದ ಸಮಾಜ. ಹೌದಿಪ್ಪ ಹೌದು. ಲಮಾಣ್ ಹೆಟ್ಟಿ ತುಕಾರಾಮ್ ಮಹಾರಾಜ ಯಾವ ಸಮಾಜದವರು? ಹಾ ನಿಮ್ಮ ಸಮಾಜ ರೀ. ನಮ್ಮ ಸಮಾಜ ರಾಠೋಡ ಜಾದವ್. ಆ ಸಮಾಜದವ್ರಿಗೆ ಬೆಳೆಸಿಬಿಟ್ರು. ಹೌದು. ಅದು ಬಿಡ್ರಿ, ಹಾ ಕೂಕಾಮ ಭಂಡಾರ ಗುರುತಿರ್ಲಾರ್ದವ್ರಿಗೆ ಸಹಿತ ಕೂಕಾಮ ಭಂಡಾರ ಹಚ್ಚಿಬಿಡ್ತು ನಮ್ಮ ಹಾಲು ಮತದ ಸಮಾಜ. ಕಾರ್ಕಲ್ ಜಾಕಿರ ಸಾಹೇಬ ಇಂಗ್ಲೇಶ್ವರ ಮೈಬೋಣನಂತವ್ರಿಗೆ ಹಣಿಗೆ ಭಂಡಾರ ಹಚ್ಚಿದ ಸಮಾಜ ರೀ ಇದು. ಹೌದು ಹೌದು. ನಾವು ಕೂಡ ಹೌದು ಹಂಗ ಹೊರಗಿನ ಸಮಾಜದಿಂದ ಬಂದವರು. ಹೌದಿಪ್ಪ ಹೌದು. ನನ್ನ ಜಾತಿ ಹೇಳ್ತಾನಂತೇಳಿ ಯಾರು ಏನು ಅನ್ಯತೆ ಭಾವಿಸಬೇಡ್ರಿ. ಹಾ ಜಾತಿ ಹೇಳಿ ದೊಡ್ಡ ಸ್ಥಾನಕ್ಕೆ ಪಡ್ಕೊಳ್ಳುವಂತ ಅಟ್ಟ ಕೀಳು ಮಟ್ಟದ ಕಲಾವಂತನ ಅಲ್ಲ. ಅಲ್ಲಿಪ್ಪ ಅಲ್ಲ. ನೀವೆಲ್ಲ ಹಾಲು ಮತದವ್ರು ನೀಡಿದ ಭಿಕ್ಷೆ ಇದು. ಹಾ ನಾ ಏನಾದರೂ ಸಭೆ ಒಳಗೆ ನಿತ್ತ ಮಾತಾಡ್ತೀನಿ, ನಿತ್ತ ಹಾಡ್ತೀನಿ ಅಂದ್ರೆ ಇದು ನನ್ನಲ್ಲಿ ಐತಿ ಅಂದ್ರೆ ಇದು ನನ್ನ ಅಹಂಕಾರ ಆಗ್ತದೆ. ಹೌದಿಪ್ಪ ಹೌದು. ತಾವೆಲ್ಲ ಇದು ನನಗೆ ಅವಕಾಶ ಕೊಟ್ಟ ಭಿಕ್ಷೆ ಅಂತ ನಾನು ಈ ಸಭೆ ಒಳಗೆ ಹೆಮ್ಮೆದಿಂದ ಹೇಳ್ತೀನಿ. ನನಗೆ ಯಾವ ಸಮಾಜ ಬೆಳೆಸೋದಂದ್ರೆ ಹಾಲು ಮತದ ಸಮಾಜ, ಈ ಭಂಡಾರ ಬೆಳೆಸೋದ ಅಂತೇಳಿ ನಾ ಹೆಮ್ಮೆದಿಂದ ಸಭೆ ಒಳಗೆ ಹೌದು 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 ನಿತ್ಯ ಹೇಳುವಂತ. ಯಾಕ? ಹಾ ನನ್ನ ಸಮಾಜಕ್ಕೆ ಚಂದಾಗಿ ಕನ್ನಡ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಬರದಲ್ಲಿಪ್ಪ ಬರದಲ್ಲ. ನಿಮ್ಮ ಕಡೆ ತಾಂಡೆ ಅದಾವಿಲ್ರಿ? ಅದಾವಲ್ರಿ? ಇಲ್ಲ ಇಲ್ಲ. ಈ ಕಡೆ ಕಡಿಮೆ ಅದಾವನು ತಾಂಡೆ. ಬಿಜಾಪುರ ಹಿಡ್ಕೊಂಡು ಆ ಕಡೆನು. ಹಾ ಲಂಬಾಣಿ ಸಮಾಜದ ಅವ್ರಿಗೆ ಮಾತಾಡಿಸಿ ನೋಡ್ರಿ ನೀವು. ಹಾಲಪ್ಪಣ ಮಾತಾಡಿಸಿ ನೋಡ್ರಿ ನಮ್ಮ ಸಮಾಜದವ್ರಿಗೆ. ಹೌದು. ಹಿಂಗೆ ಟೇಜ್ ಮ್ಯಾಗ ನಿಂತು ಮಾತಾಡೋದು ಬಿಡ್ರಿ. ತುಕಾರಾಮ ಪ್ರಕಾಶ್ ಇಬ್ಬರೇ ಮಾತಾಡ್ತಾರ. ಹೌದು ಹೌದು. ಸಾಲಿ ಕಲ್ತವನಿಗೆ ಮಾತಾಡಿಸಿ ನೋಡ್ರಿ ನಮ್ಮ ಸಮಾಜದವನಿಗೆ. ಹಾ ಬ್ಯಾಡ ಅವ್ರು ನಿಮಗೆ ಮಾತಾಡ್ಸೋರ್ ಅಂತ ಕೇಳ್ರಿ ನೀವು. ಹೌದು. ಕಾಕ ಯಾ ನಡ್ದಾವ ಅತ. ಹೌದು. ಹಾ ನೀನ್ ಹೆಣ್ತಿ ಏನ್ ಮಾಡ್ತದ ತಾರವ್ರು. ಹೌದು. ಆದ್ರ ಹಾ ಯಾಕ ನಾ ಈ ಮಾತು ಹೇಳ್ತೀನಿ ಅಂದ್ರ, ಯಾಕ್ರಿಪ್ಪ? ಅಂತ ಒಂದು ಭಾಷಾ ಬರ್ಲಾರ್ದಂತ ಸಮಾಜದಿಂದ ಬಂದು ಒಂದು ಇಂಥ ಪರಮಾತ್ಮನ ಅವತಾರ ತಾಳಿರುವಂತ ಬೀರದೇವರ ಮಂದಿರದೊಳಗ ಹೌದು ಹಣಿಗೆ ಭಂಡಾರ ಹಚ್ಕೊಂಡು ನಿಮ್ಮ ಮುಂದೆ ಹೇಳುವಂತ ಅವಕಾಶ ಕೊಟ್ಟಿರಲ್ಲ ಬಂಧುಗಳೇ. ಹೌದಿಪ್ಪ ಹೌದು. ಅವಕಾಶ ಕೊಟ್ಟಿರಲ್ಲ. ನನ್ನ ಜನ್ಮಕ್ಕೆ ಎಷ್ಟು ಪುಣ್ಯ ಬರಬಹುದು. ಹೌದು ಹೌದು. ನನ್ನ ಜನ್ಮ ಎಷ್ಟು ಸ್ವಾರ್ಥಕ್ಕಾಗಿರ್ಬೇಡ. ಅದಕ್ಕೆ ಈಗ ನಾವು ಇಬ್ರು ಯಾಕಿಟ್ಟು ಮಾತು ಹೇಳ್ದಂದ್ರ, ನಾವು ಇಬ್ರು ಅಣ್ಣ ತಮ್ಮರು. ಹೆಂಗ್ರಿಪ್ಪ? ಜಾತಿ ಒಳಗಲ್ಲ, ಹೌದೌದು, ನೀತಿ ಒಳಗ, ಹಾ ಹಾ ಸಂಪ್ರದಾಯದೊಳಗ. ಹೌದು. ಅತ್ತ ತಿಳ್ಕೊಂಡು ಬಹುಶಃ ಪುಂಡ್ಲಿಕ್ ನಮ್ಕ 1 ವರ್ಷ 2 ವರ್ಷ ಸಣ್ಣವ್ರು ಇರ್ಬೋದು. ಹೌದೌದು. ಆದ್ರ ಹಾಡಿಕೆ ಒಳಗೆ ನನ್ಕ ದೊಡ್ಡವ. ಹೌದು. ನಾ ಹಾಡ್ಲಕತ್ತೀನಿ ಬರ್ಚಕ್ ಮೀಸಿ ಗಡ್ಡ ಬಂದ ಮೇಲೆ. ಹೌದು. ಪುಂಡ್ಲಿಕ್ ಹಾಡ್ಲಕತ್ತ ತೊಟ್ಲಂದ್ ಹೊರಗೆ ಬಂದ ಮೇಲೆ. ಹೌದೌದು.
ಒಳ್ಳೆ ಅದ್ಭುತ ಕಲಾವಿದ. ಬಹುಶಃ ನಮ್ಮ ಡೊಳ್ಳಿನ ಹಾಡಿಕೆ ಒಳಗೆ ಅಷ್ಟು ರುಚಿ ಸ್ವರ ಯಾರಿಗೂ ದೇವರು ಕೊಟ್ಟಿಲ್ಲ. ಇದು ವೈಯಕ್ತಿಕ ವಿಚಾರ. ಹೌದೌದು. ಕಲಕ್ ನಾನು ಎಂದು ಹೆಸರಿಡಂಗಿಲ್ಲ. ಹಾ, ಮಾತಾಡ್ತಾ ಪುಂಡ್ಲಿಕ್ ಮಾಸ್ತರ್ ಅವರು ಏನ್ ಹೇಳಿದ್ರಿಪ್ಪ ಮಾತಾ? ದೇವರ ಸ್ತೋತ್ರ ಮಾಡುವ ಹೊತ್ನ್ಯಾಗ ಹಾ ಕೇಳೋ ಬೇಡ ಮತ್ತ. ಹಾ ನೋಡ್ರಿ ಅವ ಏನು ಕೇಳಲಿಲ್ಲ, ಇವ ಎಟ ನಡ್ಸ್ಯಾನ ಅಂತೀರೇನು ಮತ್ತೆ. ಹಾ ಇಲ್ಲ, ನೀವು ಕುಂದಿರ್ಬೇಕನ್ನುವಂಥದ್ದು ನಾ ಅವ್ರಿಗೆ ಪರೀಕ್ಷೆ ಮಾಡ್ಬೇಕತ್ತಿಲ್ಲ. ಹಾ ಒಂದು ಮಾತು ಹೇಳಿದ್ರು ಅವರು. ಏನಂತ ಹೇಳಿದ್ರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪಂಚಮುಖದ ಪರಮಾತ್ಮನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಆದಿ ಜಗದ್ಗುರು ರೇವಣ ಸಿದ್ಧ ಅರಿತು 700 ವರ್ಷ, ಅರಿಯದೆ 700 ವರ್ಷ ಹೌದು ಜಗ ಸಂಚಾರ ಮಾಡಿರುವಂತ ಜಗದ್ಗುರು ರೇವಣ ಸಿದ್ಧ. ಹೌದು ಅಂದಾರಿಲ್ ಅಂದಾರಿಪ್ಪ ಅಂದಾರಿಲ್ ಹಾ ಅಂದಾರ. ನೀವು ಲಕ್ಷ ಕೊಡ್ಲಿಲ್ಲ ಅಂದ್ರು ಅಂದಾರ. ಹಾ ನಾಳೆ ಯೂಟ್ಯೂಬ್ನಾಗ ಬರ್ತದ. ಅರಿತು 700 ವರ್ಷ, ಹಾ ಅರಿಯದೆ 700 ವರ್ಷ ಸಂಚಾರ ಮಾಡದ ರೇವಣ ಸಿದ್ಧ ಪುಂಡ್ಲಿಕ್ ಮಾಸ್ತರ್ ಅಂದಾರ. ಹಾ ಇನ್ನು ಕೆಲವೊಬ್ರು ಅಂದಿದ್ ನೋಡಿ ಅಂದಾರೋ ಅಥವಾ ಗೊತ್ತಿಲ್ಲ. ಹಾ ಏನವ್ರು ತಿಳಿದ ಅಂದ್ರ ಗೊತ್ತಿಲ್ಲ. ನನಗಿಲ್ಲಿ ನಿಮಗ್ ಪರೀಕ್ಷೆ ಮಾಡ್ಬೇಕಂತ ನನ್ನ ಭಾವಿಲ್ಲ. ಹೌದಿಪ್ಪ, ನಾ ತಿಳ್ಕೋಬೇಕು, ಈ ನನ್ನ ದೈವಕ್ಕೆ ತಿಳಿಸ್ಬೇಕು ಅನ್ನುವಂಥದ್ದು ನನ್ನ ಆಶೆ. ಹೌದು ನಾನು ತಿಳ್ಕೋಬೇಕು, ಹಾ ಈ ಜನಕ್ಕೂ ತಿಳಿಸ್ಬೇಕನ್ನುವಂಥದ್ದೇ ನನ್ನ ಆಶೆ ಅದ. ಹೌದು. ಶರಣರು ಜನ್ಮ ತಾಳಬೇಕಾದ್ರ ಸಾಮಾನ್ಯರ ಜನ್ಮ ತಾಳಲ್ರಿ. ಅಲ್ಲಿಪ್ಪ ಅಲ್ಲ, ಸಾಮಾನ್ಯರ ಶರಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಬಸವಣ್ಣವ್ರು ಹೇಳ್ತಾರ ಏನತ್ತ? 1000ಕ್ಕೊಬ್ಬ ಸತ್ಯ, ಹಾ ಲಕ್ಷಕ್ಕೊಬ್ಬ ಭಕ್ತ, ಹೌದು, ಕೋಟಿಗೊಬ್ಬ ಶರಣ ನೋಡ ಕೂಡಲ ಸಂಗಮ ದೇವ. ಹೌದೌದು. 1000 ಮಂದಿ ಹುಟ್ಟದ್ರ ತಿಳ್ಕೋರಿ ಭೂಮಿ ಮೇಲೆ, 1000 ಮಂದಿ ಹಾ ಸತ್ಯ ಮಾತಾಡೋ ಒಬ್ಬನೇ ಹುಟ್ಟತಾನ್ರಿ. ಹೌದು. 999 ಮಂದಿ ಲಪುಟ್ರಿ ಇವ್ರು. ಹೌದು. 1000 ಮಂದಿ ಆಗ್ರೆ ಹಾ ಸತ್ಯ ಮಾತಾಡೋ ಒಬ್ಬ ಹುಟ್ಟತಾನ. ಇನ್ನು 1,00,000 ಮಂದಿ ದೇವರ ಭಕ್ತಿ ಮಾಡ್ತಾರ ತಿಳ್ಕೋರಿ ನೀವು. ಹೌದು. ಬೀರಪ್ಪನ ಭಕ್ತಿ ಮಾಡ್ತಾರ ತಿಳ್ಕೋರಿ. ಹಾ ಇವ್ರೆಲ್ಲ ಲಪುಟ್ರಿ. ಹೌದು. ದೇವರಿಗಾಗಿ ಭಕ್ತಿ ಮಾಡಿದವರಲ್ಲಿ ಇವರು. ಹಾ ನಾ ಯಾಕೆ ಬಂದೀನಿ, ನಾ ಎಲ್ಲಿಗೆ ಹೋಗ್ಬೇಕು, ನಾ ಏನ್ ಮಾಡ್ಬೇಕು, ನಾ ಏನ್ ಮಾಡವಿದ್ದೀನಿ ಅನ್ನುವಂತ ತಿಳ್ಕೊಳ್ಳೋರು ಅಲ್ಲಿ ಇವರು. ಹೌದಾ? ಭೀರಪ್ಪಗ ಬೇಡ್ಕೋಲಕ್ ಬಂದವ್ರು, ವಜ್ಜಾಗ್ಲಕ್ ಬಂದವ್ರು. ಹಾ ಆದ್ರೆ ಭೀರಪ್ಪಗ ಭಕ್ತರು ಯಾರು? 1,00,000 ಜನ ಹುಟ್ಟದಾಗ ಅಲ್ಲಿ ಒಬ್ಬ ಭಕ್ತ ಹುಟ್ಟತಾನ. ಹೌದಾ? 1,00,000 ಹಾ ಬರೇ ಬೇಡ್ಕೊಳ್ಳೋರು. ಹೌದು. ಬರೇ ಹೆಣ್ಮಕ್ಳಂತೂ ಹೆಚ್ಚಿಗೆ ಬೇಡ್ಕೋತಾರೆ. ಹ್ಯಾಂಗ್ರಿ? ನಮ್ಮ ಊರಾಗ ಮೊನ್ನೆ ಒಬ್ಬಾಕಿ ನೀವು ಹೆಣ್ಮಕ್ಳು ಬಂದ್ರ ಅಂದ್ರೆ ದೇವ್ರ ಗುಡಿ ಆಗಿರಲ್ಲ ನೋಡಿ. ಹೌದು. ನಮ್ಮ ಕಡೆ ನೀವು ಚಲೋ ಇದ್ದೀರಿ. ಹೌದು, ನಮ್ಮ ಕಡೆ ಮಂದಿ. ನಮ್ಮ ಕಡೆ ಮೊನ್ನೆ ಒಬ್ಬಾಕಿ ಬೇಡ್ಕೊಂಡಾಳ ನಮ್ಮ ಊರಾಗ. ಏನತ್ ಬೇಡ್ಕೊಂಡ್ರಿ? ಹನುಮನ್ ದೇವ್ರಿಗೆ ಬಂದು ಬೇಡ್ಕೊಂಡಾಳಕಿ. ಹಾ ಹ್ಯಾಂಗ? ಯಪ್ಪ ಹಣಮಪ್ಪ, ನನಗ ಲಗ್ನ ಆಗಿ 2 ವರ್ಷ ಆಯ್ತು, ಮಕ್ಕಳೇ ಇಲ್ಲ. ಹಾ ಒಂದು ಗಂಡಸ ಮಗನ ಕೊಟ್ಟೆ ಅಂದ್ರೆ 6 ಕಾಲಿನ ಪ್ರಾಣಿ ಬಲಿ ಕೊಡ್ತೀನಿ ಅಂತ ಬೇಡ್ಕೊಂಡಾಳಕಿ. ಹೌದಾ? ಎಷ್ಟು ಕಾಲಿಂದೇವ? 6 ಕಾಲಿಂದು. 6 ಕಾಲಿನ ಪ್ರಾಣಿ. ಅದು ಹನುಮನ್ ದೇವ್ರ ಗಂಡ ದೇವ್ರಿಪ್ಪ. ಅದು ಹಾ ತಥಾಸ್ತು ಅಂತ ಆಶೀರ್ವಾದ ಮಾಡಿಬಿಟ್ಟ. ವರ್ಷ ತುಂಬುರ್ದಾಗ ಗಂಡಸ ಮಗನ ಹಡ್ದಳೆ. ಹೌದಾ? ಹರಿಕಿತ್ ಮುಟ್ಟಿಸ್ಲಿಕ್ ತಯಾರಿಲ್ಲ. ಹಾ ಹನುಮನ್ ದೇವ್ರಿಗೆ ಹುಚ್ಚ ಹಿಡಿತು. ಏನತ್ತ? 6 ಕಾಲಿನ ಪ್ರಾಣಿ ನೋಡ್ಬೇಕಂತೇಳಿ ಹನುಮನ್ ದೇವ್ರ ಮುಂಜಾಳೆ ಪೂಜೆ ಮಾಡುವ ಹೊತ್ನ್ಯಾಗ ಈ ಕಡೆ ಮಾರಿ ಇರ್ತದಲ್ಲ ಹನುಮನ್ ದೇವ್ರದು, ಈ ಮಾರಿಗೆ ಇರ್ತಾನ ಹನುಮನ್ ದೇವ್ರ. ಹೌದು. ಈ ಕಡೆ ಮಾರಿ ಮಾಡಿ ನಿತ್ತವ ಹಾ ಹೆಣ್ಮಕ್ಳ ಕಡೆ. ಹೌದು. ಅವ ಪೂಜಾರಿ ಗಂಟೆ ಒಳಗೆ ಹೊಡ್ಸೋದು ಬರದ ಆ ಕಡೆ ಮಾರಿ ಆಗ್ಯದ. ಅವ್ರು ಕೊಡ್ದಾಗ ಹಣಮಪ್ಪ ಏನು ಬೇಡ್ಕೊಂಡ್ರಿ ಆ ಕಡೆ ಮಾರಿ ಮಾಡ್ಯಾನ ಈಕಿ ಅಂದಳು. ಇದ್ರ ಬಾಯಾಗ ಮಣ್ಣು ನಾನೇ ಬೇಡ್ಕೊಂಡಿನಿಲ್ಲ. ಹೌದು. ಖುಷಿಗೆ ಬಗಲಾಗ ಹಿಡ್ಕೊಂಡು ಜಳಕ ಮಾಡಿ ಹಾ ಹನುಮನ್ ದೇವ್ರಿಗೆ ಏನು ಹೋಳಿಗೆ ತುಪ್ಪ ತರ್ತಾರ್ರಿ? ಇಲ್ರಿ, ಒಂದು ಹಿಡಿ ಉಪ್ಪು ತಗೊಂಡ್ಕೆ ಬಂದಳ್ರಿಪ್ಪ. ಉದ್ಬತ್ತಿ ತಗೊಂಡು ಬಂದಳು. ಖುಷಿಗೆ ಇಳಿಸಿದಳು ಅಲ್ಲೇ ತಲಬಾಗಲ್ದೊಳಗೆ. ಅದು ಹನುಮನ್ ದೇವ್ರು ಹಿಂಗಮ್ಮ ನೋಡ್ಲಗತ್ತ. ಹಾ ಆಕೆ ಹನುಮನ್ ದೇವ್ರಿಗೆ ಅಂದಳು, ಏನ್ ನೋಡ್ತಿದಿ ಅಂದಳು. ಅಲ್ಲವಾ ನೀ 6 ಕಾಲಿನ ಪ್ರಾಣಿ ಕೊಡ್ತೀನಿ ಅಂತ ಹೇಳಿದಲ್ಲ, ಅದು ನೋಡ್ಲಕತ್ತೀನಿ ಅಂದಳು. ಎಲ್ಲಿ ನೋಡ್ಲಕತ್ತೀನ? ಹನುಮನ್ ದೇವ್ರ ತಡಿ ತಂದಿ ನನ್ನ ಬಲಿಯ ತಡಿ ಅಂದಳು. ಹೌದಾ? ನಾನು ಹೇಳ್ತೀನಿ ರೀ. ಖುಷಿಗೆ ತೆಳಗಿಳಿಸಿ ಉಪ್ಪಿಟ್ಟು ಒಗದು ಕರ 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 ತಲೆ ತೋರಿಸಿ ಅವು ಕೈಯ ಉಗುರ್ದಾಗ ಹೇನು ಬಂದು ಅತ್ರಿ ಹೇನ. ಹೌದಾ? ಅದೇ ಹೊಸ್ತಲ ಮ್ಯಾಗ ಒಗದಳತ್. ಹಾ ಹನುಮನ್ ದೇವ್ರ ಅಂದ ಇದೇನು ಅದಕ್ಕೆ ಎಣಸ ಎಷ್ಟು ಕಾಲ ನೋಡಂತ. ಹೌದು. ಕಾಲಿ ಎಣಸದ್ರ ಮೊದಲ ಯವ ಹೇನಿಗೆ 6 ಕಾಲು ಇರ್ತಾವ. ನಮ್ಮ ತಲೆಯಾಗ ಆಗಿಲ್ಲ, ಮುದುಕ್ಯಾರ ತಲೆಯಾಗ ಮೊದಲು ಆಗಿವತ್ತು. ಹೌದು. ಹೇನಿಗೆ ಹಿಂಗೆ ಭಾಷೆ ಮಾಡೋರು ಇರ್ತಾರ್ರಿ. ಹೌದು. ದೇವ್ರಿಗೆ ಭಾಷೆ ಮಾಡೋರು ಇರ್ತಾರ. ಹೌದು.
ಇದು ನಗಸ್ಲಕತ್ತ ತಿಳ್ಕೋರಿ, ಒಂದಿಷ್ಟು ಇದ್ರ ಹಿನ್ನೆಲೆ ಸತ್ಯ ತಿಳ್ಕೋರಿ ಬಂಧುಗಳೇ. ಹೌದು ಶರಣರು ಹುಟ್ಟಬೇಕಾದ್ರೆ ಕೋಟಿಗೊಬ್ಬ ಶರಣ ಹುಟ್ಟತಾನ. ಹೌದಾ? ಭೀರದೇವರ ಗುರು ಯಾರು? ಯಾರಿಪ್ಪ? ರೇವಣ ಸಿದ್ಧ. ಹೌದ್ರಿ? ಹಾ, ರೇವಣ ಸಿದ್ಧ. ಭೀರದೇವರ ಶಿಷ್ಯನೇ ತನ್ನ ತಾಯಿ ಹೊಟ್ಟೆ ಆಗಿರ್ಲಕ್ಕಾಗಿ ಮಾವು ಏನು ತಗೊಂಡು ಬಂದಾನ ಅನ್ನುವಂಥದ್ದು ಸುದ್ದಿ ಹೇಳೇನ್ಯಾಕ್ರಿ? ಹೇಳೇನಿಪ್ಪ ಹೇಳ್ಯಾನ. ಮಾವು ಇಸ ತಗೊಂಡು ಬಂದಾನ ಅನ್ನುವಂಥ ಸುದ್ದಿ ಹೊಟ್ಟೆ ಆಗಿರ್ಲಕ್ಕಾಗಿ ಭೀರದೇವರು ಹುಟ್ಟಿ ಬಂದಾನ. ಹೌದು. ಮತ್ತ ನೀವೇನಂತೀರಿ? ರೇವಣ ಶುದ್ಧ ಹುಟ್ಟಿ 700 ವರ್ಷ ಅರಿಯದೆ ಜಗ ಸಂಚಾರ ಮಾಡ್ಯಾನಂದಿರಿ. ಹಾ, ಅರಿಯದೆ ಅಂದ್ರೆ ಏನ್ರಿ? ತಿಳಿಲಾರ್ದೆ. ಹೌದು. ಶರಣರಿಗೆ ತಿಳಿಲಾರ್ದೆ ತಿರುಗಾಡ್ಲಕ್ಕ ಬರ್ತದೇನ್ರಿ? ಬರುದಿಲ್ರಿ. ನಾ ತಿಳ್ಕೊಳ್ಳೋ ಸಲುವಾಗಿರ ಇದು. ಹೌದು. ಮತ್ತೆ ತಿಳ್ಕೊಂಡಿಲ್ಲ ಅಂದ್ರೆ ನಾ ಏನ್ರಿ ಹೇಳ್ತೀನಿ ಉತ್ತರ ತಿಳಿ ಮನೊಬ್ಬ ಹೇಳ್ತಿದ್ದ, ಹಂಗ ಹೇಳ್ಬೇಡ್ರಿ. ಯಾಕಂದ್ರೆ ಒಳ್ಳೆ ಕಲಾವಿದರು, ಹೌದು, ಬೆಳೆದವ್ರು ಇದ್ದೀರಿ. ಹಾ, ನನಗಿಷ್ಟು ತಿಳಿಸ್ರಿ, ಈ ದೈವಕ್ಕಿಟ್ಟು ತಿಳಿಸ್ರಿ. ತಿಳಿಲಾರ್ದೆ ಯಾಕೆ ಜಗ ಸಂಚಾರ ಮಾಡಿದ? ಅವನಲ್ಲಿ ತಿಳುವಳಿಕೆ ಯಾಕಿರ್ಲಿಲ್ಲ? ಹಾ ಹಾ, ತಿಳುವಳಿಕೆ ಯಾಕಿರ್ಲಿಲ್ಲ? ಹೌದು. ಶರಣ ಎಲ್ಲಾನು ಅರ್ಥ ಬಂದಿರ್ತಾನ. 7 ವರ್ಷಕ್ಕೆ ಓಂ ಅನ್ನುವಂಥದ್ದು ಶಬ್ದದ ಉಚ್ಚಾರ ಬಿಡಿಸಿ ಹೇಳ್ದ ಜಗದ್ಗುರು ಸಿದ್ಧಾರೂಢ. ಹೌದಾ? ತಾಯಿ ಹೊಟ್ಟೆಯಾಗಿರ್ಲಕ್ಕಾಗಿ ಮಾವು ವಿಷದ ಬುತ್ತಿ ತಗೊಂಡು ಬಂದಾನಂತೆ ಹೇಳ್ದ ಭೀರದೇವರ. ಭೀರದೇವರ ಅಂತ ಭೀರದೇವರ ಗುರು ರೇವಣ ಸಿದ್ಧಾಗ 700 ವರ್ಷ ತಿರುಗಾಡದ್ರ ಅವನಿಗೆ ತಿಳಿಯಲ್ಲ ಅಂದ್ರೆ ಯಾಕೋ ನನಗೊಂದಿಷ್ಟು ಹಾ ಕಿಂಚಿತ್ ಸಂಶಯ ಆಗ್ಯದ. ಈ ನನ್ನ ದೈವಕ್ಕೂ ತಿಳಿಸ್ರಿ. ಹಿಂಗಾದ ಅಣ್ಣ ಅಂತ ಹಿಂಗ ಹೇಳಿದ್ರ? ಹಿಂಗಾದ್ರಿ ಪ್ರಕಾಶ್ ಅಣ್ಣರೇನ್ರಿ? ಬೇಡ ಪ್ರಕಾಶ್ ಅರೇನ್ರಿ? ಸಂತೋಷದ. ಹೌದು. ಇದು ಒಂದು ಮಾತು ನಿಮಗೆ ಕೇಳಿದ್ದಾಗ್ಯದ. ಹೌದು. ಈಗ ಮಾತು ಇಲ್ಲಿಗೆ ನಿಂದಿರ್ಸಿ, ಹೌದು. ಯಾಕೋ ನನ್ನ ದೈವದ್ ಹೊಡೆದದ ಯಾರೋ ಏನೋ ಅನಾಲಾಗ್ಯಾರ. ಅದಕ್ಕೆ ತಾಯಿಂದ್ಯಾರ ತಮ್ಮ ಮ್ಯಾಲ ಬಹಳ ಒಳ್ಳೆ ಪದ ಹಾಡೋದದ. ಹೌದು. ನಿಮಗೆ ಅಳಸಂಗಿಲ್ಲ, ಹಾ, ನಿಮಗೆ ನೀತಿ ಮಾತು ಹೇಳ್ಬೇಕಾಗ್ಯದ. ಹೌದು. ಗಂಡನ ಮನಿಯೊಳಗೆ ಹೆಂಗಿರ್ಬೇಕು, ಇರ್ಬೇಕು, ಗಂಡನ ಜೊತೆ ಸಂಸಾರ ಹೆಂಗ್ ಮಾಡ್ಬೇಕು, ಅತ್ತಿ ಮಾವರ ಜೊತೆ ಹೆಂಗಿರ್ಬೇಕು, ನೀವು ಹುಟ್ಟಿ ಬಂದ ಮ್ಯಾಲ ನಿಮ್ ಮರ್ಯಾದೆ ಎಂತದೈತಿ ಅಂತ ಅವರು ಕೇಳಬೇಕು. ಹಾ, ನಮ್ಮ ಯುವಕರು, ಹೌದು, ನಮ್ಮ ಯುವಕರು ಬಹಳ ಮುಖ್ಯ ಅದ. ತಮ್ಮದೇರೆ ಹಾ, ಯಾರು ಮದುವೆ ಆಗಿಲ್ಲ ಇನ್ನು ಆಗಿರಿ, ಹೌದು, ತಾವು ಕೇಳ್ರಿಪ್ಪ. ಎಂಗೇಜ್ಮೆಂಟ್ ಆದ ಕೂಡಲೇ ಆ ಹುಡುಗಿ ಕೈಯಾಗ ಮೊಬೈಲ್ ಇಟ್ಟು ಕೊಡ್ಬೇಡ್ರಿ. ಹಾ, ನಮ್ಮ ಹನುಮಂತಿಗೆ ಹೇಳ್ರಿ. ಮೊಬೈಲ್ ಇಟ್ಟು ಕೊಡ್ಬೇಡ್ರಿಪ್ಪ. ಈ ಪದ್ಯದೊಳಗೆ ಎಲ್ಲಾನೇ ಬರ್ತದೆ, ತಾವು ಲಕ್ಷ ಕೊಡ್ಬೇಕು. ಹೌದೌದು. ಹಾ, ಒಬ್ಬೊಬ್ರು ಬಂದು ಹೇಳ್ತಿದ್ರ ಆಗಳೇ, ಅಣ್ಣ ಜಾನಪದ ಹೋಗಿ, ಹೋಗಿ ಜಾನಪದ, ಅಣ್ಣ ಜಾನಪದ ಹೋಗಿ. ಬ್ಯಾಡ ಅಣ್ಣ, ಜಾನಪದ ಏನು ಮಾಡ್ತಿ? ಜಾನಪದ ಹೋಗಿ ಅವ್ರು ಹೋಗಿ ಜೇಲ್ನಾಗ ಬೀಳಗತ್ತಾರ. ಜಾನಪದ ಹಾಡೋರಿಗೆ ಗಜ್ ಕೊಟ್ಟು ಜೇಲ್ನಾಗ ಹಾಕ್ಲಾಗತ್ತಾರ. ನಂದೇನು ಅಭ್ಯಂತರ ಇಲ್ಲ, ಪುಂಡ್ಲಿಕ್ ಹಾಡ್ತಾನ, ಅಲ್ಲಿ ಹಾಡ್ತಾರ ಅವ್ರು. ಹಾಡಿದ್ರು ಕೂಡ ನಾ ಏನು ಹೊಟ್ಟೆ ಕಿಚ್ಚಿದೆ, ನೀ ಯಾಕೆ ಹಾಡ್ದಿ? ಅಲ್ಲಿ ಮೀಟಿಂಗ್ ಮಾಡ್ರಿ, ನಾ ಕೇಳಂಗಿಲ್ಲ, ಹಾಡ್ಲಕ್ ಫುಲ್ ಪರ್ಮಿಷನ್ ಅದ. ನಾ ಮಾತ್ರ ಜಾನಪದ ಕಲಾವಿದ ಅಲ್ಲ, ನನ್ನ ಜೀವನದೊಳಗೆ ನಾ ಹಾಡೇ ಇಲ್ಲ. ಒಂದಿಷ್ಟು ಸತ್ಯ ತಿಳ್ಕೋರಿಪ್ಪ, ಯಾಕೆ ಹೊಲಸ್ತಾನ ಕೇಳ್ತೀರಿ? ಒಂದಿಷ್ಟು ಸತ್ಯ ತಿಳ್ಕೋರಿ, ಸಿದ್ಧರ ಚರಿತ್ರೆ ತಿಳ್ಕೋರಿ, ನಿಮ್ಮ ಜನ್ಮ ಉದ್ಧಾರ ಆಗ್ತದ. ಅದಕ್ಕೆ ತಾಯಿಂದರಿ ಹೆಂಗ ಗಂಡನ ಮನೆಯೊಳಗೆ ಬದುಕಬೇಕು, ನೀವು ಹೆಂಗ ಗರ್ತಿಯಾಗಿ ಬಾಳಬೇಕು, ನಿಮ್ಮ ನಡತಿ ಹೆಂಗ ನಿಷ್ಠೆ ಇರಬೇಕು ಅನ್ನುವಂಥದ್ದು ಒಂದು 4 ನುಡಿ. ಚಾಲ ಹಾಡಿ ಮುಂದೆ ಹಿರಿ ಕಲಾವಂತರಿಗೆ ಚಾನ್ಸ್ ಕೊಡು.